ಲಕ್ಕಿ ಲಕ್ಕಿ ಬೈಲಿ ಬಾಯ್ಲಿ ಹಿಂದೆ ಏನು ಮಾಡ್ತಾಯಿದ್ದಿ ನೀನು? ಹಾಂ ಹೂವೆಲ್ಲನೂ ನೀನು ತರ್ದಿಕ್ಕು ಅಂತಂದಿದ್ರೆ ಹಾಂ ತಂದ ಬೆಂಡೆಕಾಯಿ ಚೆನ್ನಾಗಿದ್ವೆ ನೋಡು. ಬೆಂಡೆಕಾಯಿ ಕೊಡಿ. ಬೆಂಡೆಕಾಯಿ 60 ರೂಪಾಯಿ ಅಂತ ಕೆಜಿ. ಹೂವು ಅರ್ಧ ಕೆಜಿ ಫ್ರೆಂಡ್ಸ್ ಬೆಂಡೆಕಾಯಿ ನೋಡಿ, ಫ್ರೆಶ್ ಆಗಿದೆ ಎಳೆ ಬೆಂಡೆಕಾಯಿ. ಈಗ ಇದನ್ನು ಒರೆಸ್ಬಿಟ್ಟು ಕುಯ್ಕೊಬೇಕು. ಇದು ತರಕಾರಿ ಮಿಕ್ಸವ 1 ಕೆಜಿ ಮಿಕ್ಸ್ ತರಕಾರಿ 60 ರೂಪಾಯಿ. ಇವು ಬೆಂಡೆಕಾಯಿ ಕೆಜಿ 60 ರೂಪಾಯಿ. ಇದು 1 ಕೆಜಿ, ಇದು ಅರ್ಧ ಕೆಜಿ ತರಿಸಿದಾಗ ಬೆಂಡೆಕಾಯಿ ಹುಳಿ ಮಾಡೋಣ ಅಂತ. ಸೊ ಬನ್ನಿ ಬೆಂಡೆಕಾಯಿ ಹುಳಿ ಮಾಡೋಣ. ಹಲೋ, ಹಾಯ್, ನಮಸ್ತೆ. ಎಲ್ಲ ಹೇಗಿದ್ದೀರಾ? ಮಯೂರಿ ಅನಿತಾ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತಿನ ಬ್ಲಾಗ್ ಬಂದು ಸ್ವಲ್ಪ ಮಾಡಿದ್ದೀನಿ ದೊಡ್ಡದು, ಯಾಕೆಂದರೆ ಮಸು ಹುಷಾರಿರಲಿಲ್ಲವಲ್ಲ. ಆ ಟೆನ್ಷನ್ಗೆ ನಿಜ ಹೇಳಬೇಕು ಅಂದರೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ. ಸದ್ಯ ದೇವ್ರು ದೊಡ್ಡವನು, ರಾಯವಿದ್ದಾರೆ, ನಮ್ಮ ಅಮ್ಮ ಇದ್ದಾಳೆ. ಹಂಗಾಗಿ ಎಷ್ಟು ಪರವಾಗಿಲ್ಲ, ಚೇತಿಸ್ಕೊತಾ ಇದ್ದಾಳೆ. ಶಶಿ ವಿಡಿಯೋ ಕಳಿಸ್ತೀನಿ ಯಾವ ಥರ ಇದ್ವಿ, ಯಾವ ಥರ ಅವಳನ್ನ ಎತ್ತಿ ನಿಲ್ಲಿಸಿ ಎಲ್ಲ ಅಂತ. ತುಂಬ ಕಷ್ಟ ಆಯಿತು. ಈಗ ಸ್ವಲ್ಪ ತಿರುಗಾಡ್ತಾ ಇದ್ಲು, ಹಂಗೆ ಕಟಾಕ್ಬಿಟ್ಟು ಬಂದಿದ್ದೀವಿ. ನೋಡೋಣ ಬೆಳಿಗ್ಗೆ ಹೆಂಗಾಗುತ್ತೋ ಏನೋ ಅಂತ. ನಮ್ಮನೆ ಡ್ಯೂಟಿಗೆ ಹೋಗಿದ್ದಾರೆ. ಸೊ ನೋಡ್ಬೋದು, ರೈಸ್ ಇಟ್ಟಿದ್ದೀನಿ. ಬೆಂಡೆಕಾಯಿ ಇದೆ, ಬೆಂಡೆಕಾಯಿ ಹುಳಿ ಮಾಡೋಣ ಅಂತ. ಬೆಳಿಗ್ಗೆ ದೋಸೆ ಸಂಪಳ ಆಡಿಸ್ಬೇಕು. ಕೂಟ್ ಮಾಡಿ ದೋಸೆ ಇಡೋಣ ಮಾಡೋಣ ಅಂದ್ಕೊಂಡಿದ್ದೀನಿ. ಇಷ್ಟಿದೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ. ಏನಪ್ಪ ಅಂತಂದರೆ ನನಗೆ ಹೊಸದೇ ಯೋಚನೆವಾಗಿತ್ತು, ಏನಾಗುತ್ತೋ ಎತ್ತಾಗುತ್ತೋ ಅಂತ. ದೇವ್ರ ದೊಡ್ಡವನು ಕೈ ಬಿಟ್ಟಿಲ್ಲ. ನಂಗೆ ಅದೇ ಒಂದು ಟೆನ್ಷನ್ ಆಗೋಗಿದೆ. ದೇವಸ್ಥಾನಕ್ಕೆ ಬಂದು ಹಿಂಗೆಲ್ಲ ಆಯ್ತಲ್ಲಪ್ಪ ಅಂತ. ಪರವಾಗಿಲ್ಲ, ನನ್ನ ದಿವಸ ದೇವ್ರು ನನ್ನ ರಾಯಿರು ನಮ್ಮ ಅಮ್ಮ ಕಾಪಾಡ್ಬಿಟ್ರು. ಕೊನೆಗೂ ಕೈ ಬಿಟ್ಟಿಲ್ಲ. ಹೆಂಗೆ ಹುಷಾರಾಗೋದ್ರೆ ಜಾಸ್ತಿ ತುಂಬ ಚೆನ್ನಾಗಿ ಆಗೋದ್ರೆ ಸಾಕು ನನಗೆ ಅಂತ ಹೇಳ್ತಾ ಈಗ ಸ್ಟಾರ್ಟ್ ಮಾಡೋಣ ಅಡುಗೆನ. ಬನ್ನಿ. ಸೊ ಫ್ರೆಂಡ್ಸ್ ನೋಡಿ, ನಮ್ಮ ಮನೆಯವ್ರು ವೀಡಿಯೋ ಮಾಡಿರೋದು ಸರಿಯಾಗಿ ವೀಡಿಯೋ ಮಾಡಿಲ್ಲ. ಬಟ್ ಈ ಥರ ಮಿಷಿನ್ ಹಾಕಿ ನಿಲ್ಲಿಸಿರೋದು. ರಾತ್ರಿ ಎಲ್ಲ ಎದ್ಬಿಡ್ತು, ತಿರ್ಗಾ ಮನ್ಕೊಂಡ್ಬಿಡ್ತು. ಆಮೇಲೆ ಬೆಳಗ್ಗೆ ಎದ್ದು ನಾವು ಹೋಗಿ ನೋಡಿದ್ವಿ, ಎದ್ದೊಳ್ಳಿಲ್ಲ. ಆಮೇಲೆ ಮಿಷಿನ್ ಇತ್ತಲ್ಲ, ತಿರ್ಗಾ ಒಂದಷ್ಟು ಜನ ಕರ್ಕೊಂಡ್ಬಂದು ನಿಲ್ಲಿಸಿದ್ವಿ. ನೋಡಿ, ಕಾಲು ಹಿಂದೆಗಡೆ ಕಾಲೇ ಕೊಡ್ತಾಯಿಲ್ಲ, ಮುಂದೆಗಡೆ ಕಾಲು ಕೊಡ್ತಾಯಿದೆ, ಹಿಂದೆಗಡೆ ಕಾಲು ಕೊಡ್ತಾಯಿಲ್ಲ. ನಾವು ಇವತ್ತೆಲ್ಲ ಹಿಂಗೆ ನಿಂತ್ಕೊಳ್ಳಿ ಅಂದ್ಬಿಟ್ಟೆ ಕಟ್ಟಾಕಿದ್ವಿ. ನೋಡ್ಬೋದು ಪಾಪ, ಅದಕ್ಕೆ ಎಷ್ಟು ನೋವಿದೆಯೋ ನನಗಂತೂ. ನಿಜ ಮನುಷ್ಯ ಆದರೆ ನಾವು ಹೆಂಗಾದರೂ ಹೇಳ್ಕೊತೀವಿ, ಅದಕ್ಕೇನು ಪಾಪ ಏನೋ ಎತ್ತೋ. ನನಗಂತೂ ಎಷ್ಟು ಯೋಚನೆ ಮಾಡೋಕ್ಬಿಟ್ಟೆ ಗೊತ್ತಾ. ನಿಜ ದೇವ್ರ ದೊಡ್ಡವನು, ಮತ್ತು ನನಗೆ ಉಳಿಸ್ಕೊಡೋದನ್ನು ಇರೋದನ್ನು ನಂಬಿರೋ ಅಮ್ಮ. ಮತ್ತು ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ ಏನು ಅಂತ ಗೊತ್ತಿಲ್ಲ. ತೊಪ್ಪೆಲ್ಲೇ ಸ್ವಲ್ಪ ಬ್ಲಡ್ ಬರ್ತಾಯಿತ್ತು, ಅದು ಪ್ರಾಬ್ಲಮ್ ಆಗ್ತಾಯಿತ್ತು. ಅದು ಏನಾಗ್ತಿದೆ ಅಂತ ಗೊತ್ತಿಲ್ಲ. ಹಾಗಾಗಿ ಸೊ ಇವತ್ತೆಲ್ಲ ಹಂಗೆ ನಿಂದು ಇಷ್ಟೊತ್ತಾಗುತ್ತೆ ಅಷ್ಟು ನಿಂತ್ಕೊಳ್ಳಿ, ಸ್ಟಡಿ ಆಗಲಿ ಅಂದ್ಬಿಟ್ಟು ನಾವು, ಯಾಕೆ ರಕ್ತ ಎಲ್ಲ ಆಡಬೇಕಂತೆ, ಅದಕ್ಕೆ ನಿಲ್ಲಿಸಿದ್ವಿ. ಸೊ ಆಮೇಲೆ ಏನಾಯಿತು ಅಂತ ಅಂದರೆ, ಇವತ್ತೆಲ್ಲ ಹತ್ರಲ್ಲೇ ನಿಂತ್ಕೊಂತು. ಆಮೇಲೆ ಮಧ್ಯಾಹ್ನ ಮೇಲೆ ತೆಗೆದುಬಿಟ್ವಿ, ಚೆನ್ನಾಗಿ ಓಡಾಡ್ತು. ಆಮೇಲೆ ತಿರ್ಗಿ ಸ್ವಲ್ಪ ಮನ್ಕೊಳ್ಳೇ ಇಲ್ಲ, 3 ದಿನ ಮನ್ಕೊಂಡೇ ಇಲ್ಲ. ಆಮೇಲೆ ನಾವು ಅಯ್ಯೋಡಿಗೆ ಸಿಕ್ಕಿ ಬಿಸಿಲು. ನಿಜ ಮಕ್ಕಳಿಗೆ ನಾವು ಮನುಷ್ಯರು ಯಾವ ಥರ ಮಾಡ್ತೀವಿ ಆ ಥರ ಎಲ್ಲ ಮಾಡಿದ್ವಿ. ಅಯ್ಯೋಡಿಗೆ ಸಿಕ್ಕೋದು ಮಾಡೋದು, ಅಯ್ಯೋಡಿಗೆ ಸಿಕ್ಕೋದು ಮಾಡೋದು, ಈ ಥರ ಎಲ್ಲ ಮಾಡಿದ್ವಿ. ಕೊನೆಗೆ ಫೈನಲಿ ಈ ಥರ ನಿಂತಿದ್ದಾಳೆ. ಮತ್ತು ತೋರಿಸ್ತೀನಿ ಯಾವ ಥರ ಮನ್ಕೊಂಡು, ಯಾವ ಥರ ನಿಂತ್ಕೊಂಡ್ಲು, ಯಾವ ಥರ ಮಾಡಿದ್ಲು ಅಂತ. ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಇದನ್ನ. ನನಗೆ ನಿಜ ಇದನ್ನೆಲ್ಲ ವೀಡಿಯೋ ಮಾಡಬೇಕು ಅಂದರೆ ಮನಸ್ಸಿಗೆ ಬೇಜಾರಾಯ್ತದೆ. ಯಾಕೆಂತಂದರೆ ನನಗೆ ಮೂಕು ಪ್ರಾಣಿಗಳಿಗೆ ನಿಂತಿರೋದು ನನ್ನ ಕೈಯಲ್ಲಿ ಸಹಿಸ್ಕೊಳ್ಳೋಕ್ಕಾಗಲ್ಲ. ಹಂಗಾಗಿ ಎಷ್ಟು ಹೊಟ್ಟೆ ಉರಿತು ಗೊತ್ತಾ ನನಗೆ. ನನ್ನ ಕೈ ಸಹಿಸ್ಕೊಳ್ಳೋಕ್ಕೆ ಆಗಲಿಲ್ಲ ನಿಜ, ನಿಮ್ಮ ಜೊತೆ ಏನು ಸುಳ್ಳು. ಹಾಗಾಗಿ ನಿಮಗೆ ತೋರಿಸ್ಬೇಕಲ್ವ ಏನು ಎತ್ತ ಅಂತ ತೋರಿಸ್ಬೇಕಲ್ಲ ಅನ್ನೋ ಸಲುವಾಗಿ ಇದನ್ನು ವೀಡಿಯೋ ಮಾಡಿದರೆ. ಸೊ ಇದು ನಮ್ಮ ಮನೆಯವ್ರು ಸರಿಯಾಗಿ ವೀಡಿಯೋ ಮಾಡಿಲ್ಲ. ಬನ್ನಿ. ಫ್ರೆಂಡ್ಸ್, ಬೆಂಡೆಕಾಯಿ ಹುಳಿಗೆ ನೋಡಿ ಎಷ್ಟು ಬೆಂಡೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ನನಗೆ ಹಿಂಗೆ ಹಿಂಗೆ ಉದ್ದುದ್ದ ಇರಬೇಕು ಬೆಂಡೆಕಾಯಿ. ಹಿಂಗೆ ಉದ್ದುದ್ದ ಇದ್ದರೆ ಚೆಂದ. ಸಣ್ಣ ಸಣ್ಣ ಇದ್ದರೆ ಚೆನ್ನಾಗಿ. ನನಗೇನು ಇಷ್ಟು ಸಣ್ಣ ಸಣ್ಣ ಕಟ್ ಮಾಡ್ತಾರಲ್ಲ, ಅದು ಇಷ್ಟ ಆಗೋಲ್ಲ ನನಗೆ. ಹಿಂಗೆ ಉದ್ದುದ್ದ ಇರಬೇಕು. ಸೊ ಇಲ್ಲಿ ಅವರೆಕಾಳು ಹುರಿತಾ ಇದ್ದೀನಿ. ಈಗ ಬೆಂಡೆಕಾಯಿ ಹುಳಿಗೆ ಅವರೆಕಾಳು ಹಾಕೋದು ತುಂಬ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ, ಬಾಯಿ ತುಂಬ ರುಚಿ ಕೊಡುತ್ತೆ. ಹಾಗಾಗಿ ಇದು ರುಬ್ಬಕ್ಕೆ 2 ಟೊಮೊಟೊ ತೊಗೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ. ಇದರೆಲ್ಲ ಸ್ವಲ್ಪ ಒಗ್ಗರಣೆಗೆ ಎತ್ಕೊತೀನಿ. ಈರುಳ್ಳಿಯ ಸ್ವಲ್ಪ ಅರ್ಧ ಹೋಳು ಕಾಯಿ ತುರಿ, ಮತ್ತು ಇದು ಹುಣಸೆಹಣ್ಣು ಎಣ್ಣೆ ಹಾಕಿದ್ದೀನಿ. ಈ ಬೆಂಡೆಕಾಯಿ ಹುರಿಯುವಾಗ ಹುಣಸೆಹಣ್ಣು ಹಾಕೋದು ಯಾಕೆ ಹಾಕ್ತೀನಿ ಅಂತ ಆಮೇಲೆ ಮುಂದೆ ಹೇಳ್ತೀನಿ. ಸೊ ಫಸ್ಟ್ ಇದು ರುಬ್ಕೊಬಿಡೋಣ. ಅದಕ್ಕೂ ಮುಂಚೆ ಇದನ್ನು ಪಟ ಅಂತ ಹುರ್ಕೊಳ್ಳೋಣ. ಬನ್ನಿ. ನಾಟಿ ಸ್ಟೈಲಲ್ಲಿ ಮಾಡುವಂಥ ಬೆಂಡೆಕಾಯಿ ಹುಳಿ
ಇದು ತರಾವರಿ ಮಾಡ್ಬೋದು, ಬೆಂಡೆಕಾಯಿ ಫ್ರೈ ಮಾಡ್ಬೋದು, ಬೆಂಡೆಕಾಯಿ ಗೊಜ್ಜು ಮಾಡ್ಬೋದು. ನನಗೆ ಹೆಂಗಪ್ಪ ಅಂತಂದರೆ ರೈಸ್ಗೆಲ್ಲ ಬೆಂಡೆಕಾಯಿ ಗೊಜ್ಜು ಮಾಡಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ. ನಾನು ಸಾಂಬಾರು ಮಾಡ್ತೀನಿ, ಹಾಗಾಗಿ ಮುದ್ದೆಗೆಲ್ಲ ಸಾಂಬಾರೇ ಸರಿ. ಹುಳಿ ಥರ ಇದೆ, ತುಂಬ ಟೇಸ್ಟಿ ಇರುತ್ತೆ. ಹಾಗಾಗಿ ಮಾಡೋ ಜಾಸ್ತಿ ಯಾವಾಗಲೂ ಬೆಂಡೆಕಾಯಿ ಹುಳಿ, ಇಲ್ಲಾಂದರೆ ಟಿಫನ್ ಮಾಡೋ ಟೈಮಲ್ಲಿ ಬೆಳಗ್ಗೆ ಟೈಮ್ ಮಾತ್ರ ಬೆಂಡೆಕಾಯಿ ಗೊಜ್ಜು, ಅದು ಏನು ಚಪಾತಿ ಮಾತ್ರ ಕಾಂಬಿನೇಷನ್ ಮಾಡ್ಕೊತೀವಿ ನಾವು. ದೋಸೆಗೆಲ್ಲ ಇರುತ್ತೆ, ಬೇಕಾದರೆ ಜಾಸ್ತಿ ಇರೋದಿಲ್ಲ. ಸೊ ಫೈನಲಿ ನೋಡಿ ಇಷ್ಟ ಆಗಿದೆ ಕಾರಣ ಸಾಕು. ಇಷ್ಟಿದ್ರೆ ಸೀರೋದು ಚೆನ್ನಾಗಿರಲ್ಲ. ಆಫ್ ಮಾಡಿದ್ದೀನಿ ಗ್ಯಾಸ. ಇದಕ್ಕೆ ಬಿಸಿನೀರು ಹಾಕ್ಬಿಡೋಣ ಅಥವಾ ತಣ್ಣೀರು ಹಾಕ್ಬಿಡೋಣ. ಯಾಕೆ ಗೊತ್ತಾ, ತಣ್ಣೀರು ಹಾಕಿದ್ರೆ ಗ್ಲಾಸ್ ತಣ್ಣೀರು ಹಾಕ್ಬಿಡೋಣ. ನೋಡಿ ಕಾಳು ಉಂದ್ಕೊಳ್ಳುತ್ತೆ, ಬೇಗ ಉಂದ್ಕೊಂಡ್ರೆ ಸಾಂಬಾರಿಗೆ ಚೆನ್ನಾಗಿರುತ್ತೆ. ಬಟ್ ಜಾಸ್ತಿ ಉನಿಬಾರ್ದು, ಕರ್ಮ ಒಂಥರ ಬಾಯಿಗೆ ಸಿಗಬೇಕು, ಚೆನ್ನಾಗಿರುತ್ತೆ. ನೋಡಿ ಈಗ ಸೈಡಿಗೆ ಇಟ್ಟಿದ್ದೀನಿ. ಈಗ ಇದನ್ನು ರುಬ್ಕೊಂಬರೋಣ. ಇಷ್ಟು ಟೊಮೊಟೊ ಹಾಕ್ಬಿಡ್ತೀನಿ, ಕಾಯಿ ತುರಿ, ಕಾಯಿ ತುರಿ ಇಷ್ಟು ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಸ್ವಲ್ಪ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ. ಇದರಲ್ಲಿ 2 ಗೆಡ್ಡೆ ಕುಯ್ಕೊಂಡಿದ್ದೆ ಸಾಕು. ಇದಕ್ಕೆ ದೇವ್ರ ಮುದ್ದೆಗೆ ಕಾಂಬಿನೇಷನ್ ನಾನು ಮಾಡ್ತಾ ಇರೋದು. ಯಾಕೆ ನೈಟ್ ಟೈಮು ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ ಫ್ರೆಂಡ್ಸ್, ನಮ್ಮ ಹತ್ರ ನೈಟ್ ಟೈಮ್ ಮುದ್ದೆ ಇರಬೇಕು, ಅಟ್ಲೀಸ್ಟ್ ನೈಟ್ ಟೈಮ್ ಆದರೂ ಮುದ್ದೆ ಇರಬೇಕು. ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಜೊತೆಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇದು ಸಾಂಬಾರು ಪುಡಿ, ಹೊಸ ಸಾಂಬಾರು ಪುಡಿ, ಹಂಗಾಗಿ 2 ಸ್ಪೂನ್ ಹಾಕೊಳ್ಳೋಣ ಸಾಕು. ಬೇಕು ಅಂದಾಗ ಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳೋಣ. ಖಾರ ಇರುತ್ತೆ, ಅದಕ್ಕೆ 2 ಸ್ಪೂನ್ ಹಾಕ್ತಾ ಇದ್ದೀನಿ ನೋಡಿ. ಬೇಕು ಅಂದರೆ ನೋಡ್ಕೊಂಡು ಹಾಕೊಳ್ಳೋಣ. ಸೊ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ರುಬ್ಬಕ್ಕೆ. ಸೊ ರುಬ್ಕೊಂಬರೋಣ ಬನ್ನಿ. ಸೊ ಫ್ರೆಂಡ್ಸ್ ನೋಡಿ, ಈ ಥರ ರುಬ್ಬಿದ್ದೀನಿ, ಆಗಿದೆ. ಇದನ್ನು ಈಗ ಒಗ್ಗರಣೆಗೆ ಹಾಕೊಳ್ಳೋಣ. ಸೊ ಒಗ್ಗರಣೆಗೆ ಏನು ಬೇಕು ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ಬೆಂಡೆಕಾಯಿ ಹುರ್ಕೋಬೇಕು. ಬೆಂಡೆಕಾಯಿ ಹುರ್ಕೊಳ್ಳೋಣ ಬನ್ನಿ. ಬಾಂಡಿ ಕಾಯ್ತಾ ಇದೆ, ಬಾಂಡಿಗೆ ಈ ಬೆಂಡೆಕಾಯಿನ ಹಾಕೋದು. ಇದಕ್ಕೆ ಎಣ್ಣೆ ಗಿಣ್ಣೆ ಏನೂ ಹಾಕ್ಬಾರ್ದು ಫ್ರೆಂಡ್ಸ್. ಎಣ್ಣೆ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಲೋಳಿ ಥರ, ಅದೇ ಗೊಂಡೆ ಥರ ಬರುತ್ತೆ. ನನಗೆ ಅದು ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಡ್ರೈಯಲ್ಲೇ ಹುರಿತೀನಿ. ಸೊ ಡ್ರೈಯಲ್ಲಿ ಹುರಿಯುವಾಗ ಹುಣಸೆ ಹುಳಿ ಬಿಡಬೇಕು, ಆವಾಗ ನಮಗೆ ಬಿಡಿಯಾಗಿ ಸಿಗುತ್ತೆ. ಸೊ ತೋರಿಸ್ತೀನಿ ಬನ್ನಿ ಯಾವ ಥರ ಅಂತ. ಸೊ ಹುರಿಯೋಣ ಈಗ. ಸೊ ಫ್ರೆಂಡ್ಸ್ ನೋಡಿ, ಈ ಥರ ಹುರಿದಿದ್ದೀನಿ. ಜಾಸ್ತಿ ಸೀರೋದ್ರು ಚೆನ್ನಾಗಿರಲ್ಲ, ಹುರಿದೋದು ನೋಡಿ ಇಷ್ಟಿದೆ. ನಿಮಗೆ ಬೇಕು ಅಂದರೆ ಇನ್ನೂ ಹುರ್ಕೊಬೋದು, ಚೆನ್ನಾಗಿರುತ್ತೆ. ಅಂದರೆ ನಮಗೆ ಇಷ್ಟ ಆಗಲ್ಲ ಮೇ ಬಿ, ಹಂಗಾಗಿ ಹಸಿ ವಾಸನೆ ಹೋದರೆ ಸಾಕು. ನೋಡ್ಬೋದು ಸಾಕು, ಇಷ್ಟು ರೋಸ್ಟ್ ಆದರೆ ಸಾಕು. ನೋಡಿ ಎಲ್ಲ ಒಂದು ಸ್ವಲ್ಪನೂ ಒಂಥರ ಏನು ಈ ಗೊಂಡೆ ಥರ ಒಂಥರ ಅಂಟಂಟು ಬರುತ್ತಲ್ಲ, ಆ ಥರ ಬಂದಿಲ್ಲ. ಸರಿ ನೋಡಿ, ಆ ಥರ ನೋಡ್ಬೋದು. ಸೊ ಇದಕ್ಕೆ ಈಗ ಹುಣಸೆ ಹುಳಿ ಬಿಡೋಣ ಬನ್ನಿ. ಸೊ ಈಗ ಹುಣಸೆ ಹುಳಿ ಬಿಡೋಣ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ತಗೊಂಡಿದ್ದೆ, ಸ್ವಲ್ಪ ಹುಯ್ತಾ ಇದ್ದೀನಿ, ನೋಡ್ಕೊಂಡು ಹುಯ್ಯೋಣ ಸಾಕು. ಈಗ ನೋಡಿ, ಈ ಹುಳಿದೆ ಏನು ಅನಿಸಲ್ಲ, ಬಿಡಿಯಾಗಿ ಹೆಂಗೆ ಬರುತ್ತೆ ಇಷ್ಟೇ ಹುರಿಯೋದು, ಈಸಿ. ಈ ಥರ ಹುರಿದ್ರೆ ಏನೂ ಅನಿಸಲ್ಲ, ಆರಾಮಾಗಿ ತಿನ್ಬೋದು. ಸೊ ಇದು ಹುಳಿ ಹಂಗೆ ಇರಲಿ. ಈಗ ಇದು ಆಫ್ ಮಾಡಿಬಿಡ್ತೀನಿ, ಸಾಕು ಇದು ಮಾಡಿರೋದು. ಈಗ ಒಗ್ಗರಣೆಗೆ ಹಾಕೋಣ ಬನ್ನಿ. ಸೊ ಒಗ್ಗರಣೆಗೆ ಹಾಕ್ತೀನಿ, ಎಣ್ಣೆ ಬಿಡ್ತೀನಿ ಈಗ. ಸೊ ಫ್ರೆಂಡ್ಸ್, ಎಣ್ಣೆ ಬಿಟ್ಟಿದ್ದೀನಿ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ 1 ಸ್ಪೂನ್ ಹಾಕಿದ್ದೀನಿ. ಸೊ ಇದಕ್ಕೆ 2 ಮೆಣಸಿನ್ಕಾಯಿ. ಸೊ ಫ್ರೆಂಡ್ಸ್, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕಿದ್ದೀನಿ. ಈಗ ಮಸಾಲೆ ಹಾಕೋಣ ಬನ್ನಿ. ಸೊ ಫ್ರೆಂಡ್ಸ್, ಹಸಿ ವಾಸನೆ ಹೋಗೋವರೆಗೂ ಮಸಾಲೆ ಹಾಕಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಇದು ಹುರ್ಕೊಬೇಕು, ಆಮೇಲೆ ನೀರು ಹೆಚ್ಚಿಸ್ಕೊಬೇಕು. ಏನೇನು ಹಾಕಬೇಕು ಅಂತ ನಾನು ಹೇಳ್ತೀನಿ ನೋಡಿ. ನಮ್ಮ ನೆಂಟರು ಬಂದುಬಿಟ್ರು, ಹಂಗಾಗಿ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ.
ಸೊ ಫ್ರೆಂಡ್ಸ್ ಮಾಡ್ತಾ ಇದೆ. ಇದಕ್ಕೆ ಏನು ಹಾಕ್ತೀನಿ ಅಂದರೆ ಅವರೆಕಾಳು, ನೆನೆಸಿರುವಂಥ ಅವರೆಕಾಳನ್ನ ಎತ್ತಾಕ್ತೀನಿ. ಈ ನೆನೆಸಿರುವಂಥ ಅವರೆಕಾಳನ್ನ ಎತ್ತಾಕ್ಬಿಟ್ಟು ಇದು ಚೆನ್ನಾಗಿ ಸ್ವಲ್ಪ ಮಳ್ಳಬೇಕು. ಇದು ಮಳ್ತಾ ಇದೆ. ಇದು ತಿಕ್ನೆಸ್ ಇಷ್ಟಿದೆ ಸಾಕು. ಸೂಪರಾಗಿರುತ್ತೆ ಸಾಂಬಾರು. ಇದಕ್ಕೆ ಲವಣ ಹಾಕ್ಕೊಂಬಿಡೋಣ. ಸ್ವಲ್ಪ ಲವಣ ಹಾಕ್ಕೊಂಬಿಟ್ರೆ ನೋಡ್ಕೊಂಡು ಆಮೇಲೆ ಹಾಕ್ಕೊಬೋದು. ನಾನು ಕೈ ಅಂದಾಜು ಇಷ್ಟು ಹಾಕ್ತಾಯಿದ್ದೀನಿ, ಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಬೋದು. ಸೊ ಫ್ರೆಂಡ್ಸ್ ಮಳ್ತಾ ಇದೆ. ಇದಕ್ಕೆ ಈ ಬೆಂಡೆಕಾಯಿ ಹಾಕೋಣ. ನೋಡಿ ಈ ಥರ ಫ್ರೈ ಆಗಿದೆ, ಹುಳಿ ಬಿಟ್ಟಿರೋದು. ಇದಕ್ಕೆ ಹಾಕ್ಕೊಂಬಿಡೋಣ, ಹಾಕ್ಕೊಂಡು ತಿರ್ಗೋಣ ಈಗ. ಸೊ ನೋಡಿ ಯಾವ ಥರ ಬಿಡಿ ಬಿಡಿಯಾಗಿ ಬಂದಿದೆ ಬೆಂಡೆಕಾಯಿ. ಎಲ್ಲಿ ಯಾವ ಅಂಟು ಇಲ್ಲ ಏನಿಲ್ಲ. ಈ ಥರ ಮಾಡಿದ್ರೆ ಸೂಪರಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದು ಬಿಸಿ ಬಿಸಿ ಮುದ್ದೆ ಸೂಪರಾಗಿರುತ್ತೆ. ಸೊ ಇದಕ್ಕೆ ಈಗ ಹುಳಿ ನೋಡಿಕೊಂಡು ಹುಳಿ ಬಿಡಬೇಕು. ನಾವು ಹುಣಸೆ ಹುಳಿ ಎಲ್ಲ ಹಾಕಿದ್ದೀವಲ್ವ, ಈಗ ನೋಡಿಕೊಂಡು ಹುಳಿ ಬಿಡಬೇಕು. ಆಮೇಲೆ ಬೇಕಾ ಬೇಡವಾ ಅಂತ ಗೊತ್ತಾಗುತ್ತೆ. ಸೊ ಬೇಯಲಿ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್ ಏನು ಗೊತ್ತಾ, ಆ ಹುಳಿನೇ ಇತ್ತಲ್ಲ ನೋಡಿ, ಹುಣಸೆ ಹುಳಿ ಇನ್ನೂ ಹುಳಿ ಇತ್ತಲ್ಲ, ಅದನ್ನು ಸ್ವಲ್ಪ ಬಿಡ್ತಾಯಿದ್ದೀನಿ. ಸ್ವಲ್ಪ ಬೇಕು ಹುಳಿ, ಹಂಗಾಗಿ ಸ್ವಲ್ಪ ಬಿಡ್ತಾಯಿದ್ದೀನಿ, ಜಾಸ್ತಿ ಇಲ್ಲ. ಸೊ ಈಗ ಇದು ಬೇಯಲಿ, ಸಣ್ಣ ಕುರಿ ಮಾಡಿ ಇಟ್ಬಿಡೋಣ. ಈಗ ಅಷ್ಟರಲ್ಲಿ ಮುದ್ದೆಗಿಟ್ಟು ಹಸಿಟ್ಟು ಊದಿದ್ದೀನಿ. ಹಿಟ್ಟಿನ ಬಂದಿದೆ. ಸೊ ಈಗ ಇದು ಪಟಪಟ ಅಂತ ಮುದ್ದೆ ತಿರ್ಕೊಂಬಿಡೋಣ ಬನ್ನಿ. ಸೊ ನನ್ನ ಮಗಳು ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾವಳೆ, ಹಂಗಾಗಿ ಮುದ್ದೆ ತಿರ್ಗೋದನ್ನ ವೀಡಿಯೋ ಮಾಡ್ತಾವಳೆ. ನಿಮಗೆ ತೋರಿಸಿದ್ದೀನಿ ಆಲ್ರೆಡಿ ಮುದ್ದೆ ಮಾಡೋದೆಲ್ಲ ಅಂದ್ಕೊಂಡಿದ್ದೀನಿ. ನನಗೂ ಗೊತ್ತಿಲ್ಲ, ನೆನಪಿಲ್ಲ. ಬಟ್ ಏನೋ ಗೊತ್ತಾ, ಈ ಹುಳಿ ಸಾಂಬಾರಿಗೆಲ್ಲ ಮುದ್ದೆ ಇದ್ರೇ ಕಾಂಬಿನೇಷನ್ ಚೆಂದ. ಹಂಗಾಗಿ ಮುದ್ದೆ, ಅವರೆಕಾಳು ಹುಳಿ, ಹುಳಿಕಾಳು ಹುಳಿ, ಬೆಂಡೆಕಾಯಿ ಹುಳಿ, ಹಾಗಲಕಾಯಿ ಹುಳಿನೂ ಮಾಡ್ತಾರೆ. ಸೇಮ್ ಮಸಾಲ ಹಾಕ್ತಾರೆ. ಹುಳಿ ಬಿಟ್ರೆ ಏನು ಸಖತ್ತಾಗಿರುತ್ತೆ ಗೊತ್ತಾ. ನಾನು ಮಾಡ್ತೀನಿ, ಅದನ್ನು ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪನೂ ಫ್ರೈ ಬರೋದು. ಗೊಜ್ಜಿಗಿನ ಆ ಥರ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ ಈ ಥರ ಗಂಟು ಇಲ್ಲದೇ ಚೆನ್ನಾಗಿ ತಿರ್ಕೊಬೇಕು. ಹಿಟ್ಟು ತಿರುಗ್ತಾ ಇದ್ದಾಗ ನನ್ನ ಜೊತೆ ಹೆಂಗೆ ಬರುತ್ತೆ ನೋಡಿ, ಸೌಟಲ್ಲಿ ಬರುತ್ತಲ್ಲ, ಆವಾಗ ಹಿಟ್ಟು ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಇದು ಆ ಬೇಳೆ, ಅದಕ್ಕೆ ಆ ಬೇಳೆ ಬೇಯಿಸ್ಬೇಕು ಚೆನ್ನಾಗಿ. ಬೇಳೆ ಬೇಯಿಸಿದ್ರೆ ಹಿಟ್ಟು ಬೇಯಲಿ. ಬೆಂದಾದ್ಮೇಲೆ ಮುದ್ದೆ ಕಟ್ಟೋಣ. ಸೊ ಸಾಂಬಾರು ಬೇಯ್ತಾ ಇದೆ, ಸಣ್ಣ ಉರಿ ಮಾಡಿ ಇಟ್ಟಿದ್ದೀನಿ. ಬೆಂದಾದ್ಮೇಲೆ ತೋರಿಸ್ತೀನಿ. ಸೊ ಫೈನಲಿ ಸಾಂಬಾರು ರೆಡಿಯಾಗಿದೆ ನೋಡಿ. ಬೆಂಡೆಕಾಯಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ನೋಡಿ. ಈ ಥರ ಬರಬೇಕು ಬೆಂಡೆಕಾಯಿ ಹುಳಿ ಅಂದರೆ. ಈ ಥರ ಎಲ್ಲೂ ಅಂಟಿಲ್ಲ ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಮುದ್ದೆನೂ ಆಗಿದೆ. ಪಟಪಟ ಅಂತ ಮುದ್ದೆ ತಿರ್ಬಿಡ ಆಫ್ ಮಾಡ್ತೀನಿ. ಸಾಂಬಾರು ಮುಗೀತು, ಅದು ಆಫ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಮುದ್ದೆ ತಿರ್ಕೊಳ್ಳೋಣ ಬನ್ನಿ. ಮುದ್ದೆನೂ ಆಯಿತು. ಬೇಕಿಟ್ಟು ಚೆನ್ನಾಗಿ ಇದನ್ನು ನಾದ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾದ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬೆಂದಿದೆ. ಇದು ಗೊತ್ತಾಗೋದು ಹಿಂಗೆ ನೋಡಿ, ಹಿಟ್ಟು ಕೈಗೆ ಅಂಟಲ್ಲ. ಹಿಂಗೆ ಅಮ್ಕೋದ್ರೆ ಹಿಟ್ಟು ಕೈಗೆ ಅಮ್ಕಲ್ಲ. ಈ ಥರ ಬಂದರೆ ಹಿಟ್ಟು ಬೆಂದಿದೆ ಅಂತ ಅರ್ಥ. ಸೊ ಈಗ ಸೌಟು ನೀರು ಹಚ್ಕೊತೀನಿ, ಇಲ್ಲಾಂದರೆ ಮುದ್ದೆ ಕಚ್ಕೊಳ್ಳುತ್ತೆ. ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಮುದ್ದೆ. ನೀರಿಗೆ ಹಚ್ಕೊಂಡು ನಾದ್ಕೊಂಡ್ರೆ ಹಿಟ್ಟು ಅಂಟಲ್ಲ, ನೀಟಾಗಿ ಬರುತ್ತೆ. ಹಿಟ್ಟು ನೋಡಿ ಯಾವ ಥರ ಬಂದಿದೆ. ನಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ಕೊಳ್ಳೋದು ಮುದ್ದೆ. ನಮ್ಗೆ ಹಿಟ್ಟು ಕೈ ನೋಡಿ, ಕೈಗೆಲ್ಲ ಅಂಟೈತೆ ಹಿಟ್ಟು. ಈ ಥರ ಮಾಡಬೇಕು ಮುದ್ದೆನ. ಬಿಸಿ ಬಿಸಿಯಲ್ಲೇ ಕಟ್ಟಬೇಕು. ಕೈ ಬಿಸಿ ಆಯಿತು ಅಂದರೆ, ಆಗಿನ ಕಾಲದಲ್ಲಿ ಅದೇನೋ ನಮಗೂ ಅದು ಹೇಳೋಕ್ಕೆ ಬರಲ್ಲ, ಒಲೆ ಪಕ್ಕ ಈ ಥರ ಹಸಿ ಕಲ್ಲು ಮೇಲೆ ಕಟ್ಟೋರು ಮುದ್ದೆನ ಜಾಸ್ತಿ. ಹಸಿ ಕಲ್ಲು ಮೇಲೆ ನೀರು ತ್ಯಾವ ಮಾಡ್ಕೊಂಡು ಕಲ್ಲಿಗೆ ಈ ಥರ ಹಿಂಗೆ ಅನ್ಕೊಂಡು ಕಟ್ಟೋರು. ಸೊ ಫ್ರೆಂಡ್ಸ್ ನೋಡಿ ರೆಡಿ ಆಯಿತು. ಈಗ ಸಾಂಬಾರು ಹಾಕ್ಬೇಕು ನೋಡಿ.
ಬಿಸಿ ಬಿಸಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಹುಳಿಯಾಗಿ ಮುದ್ದೆ ಕಾಂಬಿನೇಷನ್ ಇದು ತೋರಿಸ್ತೀನಿ. ಸುಡ್ತಾವೆ. ನೋಡ್ಬೋದು ನೋಡಿ, ಈ ಥರ ಇದೆ ಮುದ್ದೆ. ಸಾಂಬಾರಿಗೆ ಹಚ್ಕೊಂಡು ಈ ಥರ ಬೆಂಡೆಕಾಯಿ ನೋಡಿ ಕೈ ಸುಡ್ತಾವೆ. ತೋರಿಸ್ತೀವಿ ತುಂಬ ಸುಡ್ತಾಯಿದೆ ನೋಡಿ. ಬೆಂಡೆಕಾಯಿ ಎಷ್ಟು ಚೆನ್ನಾಗಿ ಬೆಂದಿದೆ, ಆದರೆ ಅಂಟು ಎಲ್ಲೂ ಇಲ್ಲ. ಅಂಟು ಬರುತ್ತಲ್ಲ, ಈ ಥರ ಏನಿಲ್ಲ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಬೆಂಡೆಕಾಯಿ. ಸೊ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಟ್ಕೊಂಡು ಮುಗಿಸ್ತಾ ಇದ್ದೀನಿ.